ನಮಸ್ಕಾರ. ನಂದಿನಿ ಸ್ವಾಮಿ ಲೈಫ್ ಸ್ಟೈಲ್ ಇನ್ ಕನ್ನಡಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಸೋಮವಾರದ ವ್ಲಾಗ್ನ ನಾನು ಓಪನ್ ಮಾಡ್ತಾಯಿದ್ದೀನಿ. ಅದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಾನು ಇದೇ ಫಸ್ಟ್ ಟೈಮ್ ನಾನು ಇದನ್ನು ಮಾಡ್ತಾ ಇರೋದು. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇವಾಗ ನಾನು ಸೋಮವಾರ ಮಾರ್ನಿಂಗ್ ಎದ್ಮೇಲೆ ನಾನು ಈ ಥರ ರಗ್ನ ನಾನು ಫಸ್ಟು ನಂದು ಮಡಚಿಟ್ಬಿಟ್ಟಿರ್ತೀನಿ. ಮಡಚಿಬಿಟ್ಟು ಆಮೇಲೆ ಈಚೆ ಬಂದುಬಿಟ್ಟು ನಾನು ಈ ಕಿಟಕಿ ಎಲ್ಲ ಕರ್ಟನ್ ಎಲ್ಲ ಹಾಕಿರ್ತೀವಲ್ಲ, ಆವಾಗ ನಾವು ಕಿಟಕಿ ಬಾಗಿಲೆಲ್ಲ ತೆಕ್ಕೊಂಡ್ಬಿಡ್ತೀನಿ. ಕಿಟಕಿ ಎಲ್ಲ ತೆಗೋದ್ರಿಂದ ಸ್ವಲ್ಪ ತಣ್ಣಗಿರೋ ಗಾಳಿ ಬೀಸಲಿ ಮತ್ತು ಸ್ವಲ್ಪ ಒಳ್ಳೆ ಗಾಳಿ ಬರುತ್ತಲ್ವ ಮನೆ ಒಳಗಡೆ, ಅದಕ್ಕೋಸ್ಕರ ನಾನು ತೆಗೆದಿಟ್ಟಿರ್ತೀನಿ. ಅಂದರೆ ಇಲ್ಲಿ ಎದುರುಗಡೆ ಅಪಾರ್ಟ್ಮೆಂಟ್ ಇರೋದ್ರಿಂದ ಅಷ್ಟೊಂದು ಏನು ಬರೋದಿಲ್ಲ, ಆದರೂ ಇರಲಿ ಅಂತ ನಾನು ತೆಕ್ಕೊಂಡಿರ್ತೀನಿ. ಅದಾದಮೇಲೆ ನಾನು ಟಿ ವಿ ಹಾಕ್ಕೊಳ್ತೀನಿ. ಟಿ ವಿ ಹಾಕಾದ್ಮೇಲೆ ಅಲ್ಲಿ ಸೋಮವಾರದೊತ್ತು ಈಶ್ವರಂದು, ಮಂಗಳವಾರ ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ ಈ ಥರ ಎಲ್ಲ ಬರುತ್ತಲ್ಲ, ಅದಕ್ಕೆ ಮಾರ್ನಿಂಗ್ ನಾನು ಡೈಲಿ ಆ ಕೆಲಸ ನಾನು ಮಾಡ್ತೀನಿ. ಆಮೇಲೆ ದೇವ್ರ ಮನೆಯಲ್ಲಿ ಲೈಟ್ ಹಾಕ್ಬಿಟ್ಟು ದೇವ್ರನ್ನ ನೋಡಿಬಿಟ್ಟು ನಾನು ಅಡುಗೆ ಮನೆಗೆ ಬರ್ತೀನಿ, ಅಂದರೆ ಕಿಚನ್ಗೆ ಬರ್ತೀನಿ. ಅಂದರೆ ವಾಶ್ರೂಮಲ್ಲೆಲ್ಲ ಕ್ಲೀನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬ್ರಷ್ ಮಾಡಿಬಿಟ್ಟು ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆಗೆ ಬಂದು ಈ ಥರ ಬಟ್ಟೆನಲ್ಲಿ ಇನ್ನೊಂದು ಸತಿ ಒರೆಸ್ಕೊಳ್ತೀನಿ. ಅಂದರೆ ರಾತ್ರಿಯೇ ಒರೆಸಿ ರಂಗೋಲಿ ಎಲ್ಲ ಹಾಕಿಟ್ಟಿರ್ತೀನಲ್ಲ, ಆದರೂ ಇನ್ನೊಂದು ಸತಿ ಈ ಥರ ಒರೆಸ್ಕೊಳ್ತೀನಿ. ಏಕೆಂದರೆ ಜಿರಳೆ ಅದು ಇದು ಏನಾದ್ರು ಓಡಾಡಿರುತ್ತೆ, ಹುಳಗಳೇನಾದ್ರು ಓಡಾಡಿರುತ್ತೆ ಅಂದ್ಬಿಟ್ಟು ಒಂದು ಸತಿ ಈ ಥರ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತೇನೆ ಇದನ್ನೆಲ್ಲ. ಮತ್ತು ನಾನು ಈ ಥರ ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಒಂದರಲ್ಲಿ ಸಣ್ಣಗೆ ಉರಿ ಮಾಡಿ ಇಟ್ಟಿದ್ದೀನಿ, ಮತ್ತು ಇನ್ನೊಂದರಲ್ಲಿ ಹಾಲಿಗೆ ಮತ್ತು ಕಾಫಿಗೆ ಇಟ್ಕೊಂಡಿರ್ತೀನಿ. ಈ ಥರ ಸಣ್ಣ ಉರಿ ಮಾಡಿಟ್ರೆ ಕೆನೆ ಬರುತ್ತಲ್ವ, ತುಪ್ಪ ಮಾಡ್ಬೋದಲ್ವ, ಅದಕ್ಕೋಸ್ಕರ ನಾನು ಈ ಥರ ಸಣ್ಣ ಉರಿ ಮಾಡಿ ಸ್ವಲ್ಪ ಹಾಲನ್ನ ಕಾಯಿಸಿ ಇಟ್ಕೊಳ್ತೀನಿ. ಮತ್ತು ಅದನ್ನು ಸ್ವಲ್ಪ ಮೊಸರಿಗೂ ಯೂಸ್ ಮಾಡ್ತೀನಿ. ಇವಾಗ ನಮ್ಮ ಮನೆಯವರಿಗೆ ನಾನು ಮೆಂತ್ಯ ಜೀರಿಗೆ ಎಲ್ಲ ಪೌಡರ್ ಮಾಡಿದ್ನಲ್ಲ, ಅದು ನೆನೆಸಿಟ್ಟಿದ್ದೆ, ಅದು ನಾನು ತೋರಿಸ್ತಾ ಇದ್ದೀನಿ. ಇವಾಗ ಹಾಲು ಕಾಯೋವರೆಗೂ ನಾನು ಈ ಕಡೆ ಪಾತ್ರೆ ಎಲ್ಲ ರಾತ್ರಿ ಎಲ್ಲ ಬೆಳಗ್ಗೆ ಇಟ್ಟಿರ್ತೀನಲ್ಲ, ಅದನ್ನೆಲ್ಲ ನಾನು ಜೋಡಿಸ್ಕೊಳ್ತೀನಿ. ಅದು ಸ್ವಲ್ಪ ನೀರೆಲ್ಲ ಹಿಂಗೆ ಅಂದ್ಬಿಟ್ಟು ಇಟ್ಟಿರ್ತೀನಲ್ವ, ಆವಾಗ ಹಾಲು ಕಾಯೋ ಅಷ್ಟೊತ್ತಿಗೆ ನಾನು ಈ ಥರ ಪಾತ್ರೆ ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ಸ್ವಲ್ಪ ಬಿಡುವಾಗುತ್ತಲ್ವ, ಒಂದಾದ್ಮೇಲೆ ಒಂದು ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಇರೋದಿಲ್ಲ. ಮಾರ್ನಿಂಗು 9 o'clockವರೆಗೂ ಇದೇ ಥರ ಮಾಡ್ತಾನೆ ಇರ್ತೀನಿ. ಮತ್ತು ಇದಾದಮೇಲೆ ಪಾತ್ರೆ ಎಲ್ಲ ಜೋಡಿಸಾದ್ಮೇಲೆ ನಾನು ಇವಾಗ ಹಾಲಿಗೆ ನಾನು ಸಕ್ಕರೆ ಹಾಕ್ಬಿಟ್ಟು ಒಂದು ಗ್ಲಾಸ್ಗೆ ಬೂಸ್ಟ್ ಹಾಕಿಟ್ಟಿದ್ದೀನಿ. ಅದು ನಮ್ಮ ಮಗನಿಗೆ ಹಾರ್ಲಿಕ್ಸ್ ಬೂಸ್ಟ್ ಕುಡಿದ್ಬಿಟ್ಟು ಅಂಗಡಿಗೆ ಹೋಗಲಿ ಅಂದ್ಬಿಟ್ಟು ಫಸ್ಟು ನಾನು ಇದು ಮಾಡಿಬಿಡ್ತೀನಿ, ಅವ್ನಿಗೆ ಹಾಲು ಕೊಡ್ತೀನಿ. ಮತ್ತು ನಮ್ಮ ಮನೆಯವ್ರು ನಾನು ಎಳ್ಳೆ ಹಣ್ಣು ಇಟ್ಟಿದ್ದೆ ಬೆಳಗ್ಗೆ ತಿನ್ನಲಿ ಅಂದ್ಬಿಟ್ಟು. ಮತ್ತು ಇವಾಗ ನಾನು ಹಾಲಿಗೆ ಕಾಫಿ ಪುಡಿ ಹಾಕ್ಕೊಂಡು ಕಾಫಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಆದರೆ ಫ್ಲಾಸ್ಕಲ್ಲಿ ಹಾಕಿ ಇಟ್ಕೊತೀನಿ. ನಾನು ಸ್ವಲ್ಪ ಕೆಟ್ಟ ಅಭ್ಯಾಸ ಅಂದರೆ ನಂದು ಕಾಫಿ ಕುಡಿಯೋದು, ತುಂಬ ಕಾಫಿ ಕುಡಿತೀನಿ ನಾನು, ಅದಕ್ಕೋಸ್ಕರ ಜಾಸ್ತಿನೇ ಮಾಡಿಟ್ಕೊಂಡು ಫ್ಲಾಸ್ಕಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಅವಾಗವಾಗ ಕುಡಿಬೋದು ಅಂತ. ಮತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪನೇ ಅಷ್ಟೇ ಕೊಡೋದು, ನಾನೇ ಜಾಸ್ತಿ ಕುಡಿದ್ಬಿಡೋದು. ಅರ್ಧ ಲೀಟ್ರ್ ಹಾಲಲ್ಲಿ ನಾನು ಇಷ್ಟೊಂದು ಕಾಫಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ, ಮತ್ತೆ ಕುಡಿತಾನೆ ಇರ್ತೀನಿ. ಇದೊಂದು ಕೆಟ್ಟ ಅಭ್ಯಾಸ ನನಗೆ. ಮತ್ತು ನಾನು ಇವಾಗೆಲ್ಲ ಬಾಕ್ಸ್ ಎಲ್ಲ ಕ್ಲೀನ್ ಮಾಡೋದ್ನಲ್ಲ, ಅವಾಗೆಲ್ಲ ಗಾಜಿಂದೇ ಉಪಯೋಗಿಸ್ತಾ ಇದ್ದೀನಿ. ಅದು ಎಲ್ಲ ಫುಲ್ ಎತ್ತಿಟ್ಬಿಟ್ಟಿದ್ದೀನಿ. ಅದನ್ನೊಂದು ಸತಿ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ. ನೋಡಿ, ನಾನು ಈ ಥರ ಕಾಫಿನ ಈ ಥರ ಫುಲ್ಲು ಕುಡಿದ್ಬಿಡ್ತೀನಿ. ಈ ಥರ ಕುಡಿದ್ರೆ ನಂಗೆ ತೃಪ್ತಿ ಆಗೋದು. ಇದಾದಮೇಲೆ ನಾನು ಕೆಳಗಡೆ ನಮ್ಮ ಹುಡುಗನಿಗೆ ಹಾಲೆಲ್ಲ ಕೊಟ್ಟಾದಮೇಲೆ ಅವನು ಅಂಗಡಿಗೆ ಹೋಗ್ತಾನೆ. ಅಂಗಡಿಗೆ ಹೋದ್ಮೇಲೆ ನಾನು ಗೇಟ್ ತೆಕ್ಕೊಂಡು ಕೆಳಗಡೆ ಬರ್ತೀನಿ. ಕೆಳಗಡೆ ಬಂದು ರಂಗೋಲಿ ಹಾಕಬೇಕಲ್ಲ, ಅದಕ್ಕೋಸ್ಕರ ಕೆಳಗಡೆ ಬರ್ತೀನಿ. ನಮ್ಮ ಖುಷಿ ಗೊತ್ತಿರುತ್ತೆ, ಖುಷಿ ಅಂದರೆ ನಮ್ಮ ನಾಯಿ ಹೆಸರು, ಅದು ಗೊತ್ತಿರುತ್ತಲ್ವ ನಾನು ಕೆಳಗಡೆ ಹೋಗ್ತೀನಿ ಅಂದ್ಬಿಟ್ಟು. ಅದಕ್ಕೆ ಅದು ಫಸ್ಟೇ ಓಡಿ ಬಂದುಬಿಟ್ಟಿರುತ್ತೆ ಗೇಟ್ ಹತ್ರ. ಅದಕ್ಕೆ ಅದನ್ನು ಬಿಟ್ಬಿಟ್ಟು ವಾಕಿಂಗ್ ಮಾಡೋಕ್ಕೆ ಬಿಟ್ಬಿಟ್ಟು ನಾನು ಈ ಕಡೆ ಗಿಡಗಳನ್ನೆಲ್ಲ ಒಂದು ಸತಿ ನೋಡಿಬಿಟ್ಟು ನೀರು ಹಾಕೋದಿದ್ರೆ ಹಾಕ್ಬಿಟ್ಟು ಆಮೇಲೆ ನಾನು ಈ ಥರ ಗುಡಿಸ್ಕೊಳ್ತೀನಿ. ಇವಾಗೇನು ಮಳೆಗಾಲ ಅಲ್ವ, ನೀರು ಹಾಕೋ ಅಷ್ಟಿರೋಲ್ಲ, ಬರೀ ಗುಡಿಸ್ಕೋಬೋದು. ಅದಕ್ಕೋಸ್ಕರ ನಾನು ಎಲ್ಲ ಗುಡಿಸ್ಕೊಳ್ತೀನಿ. ಇದು ಮರದ ಎಲೆಗಳು ರೋಡ್ ಸೈಡೆಲ್ಲ ಹಾಕಿದ್ದಾರಲ್ಲ, ಅದ್ರ ಎಲೆಗಳೆಲ್ಲ ಬಿದ್ದುಬಿಟ್ಟು ಈ ಕಡೆ ಗಾಳಿಗೆ ನಮ್ಮನೆ ಹತ್ರ ಎಲ್ಲ ಬಂದುಬಿಟ್ಟಿರುತ್ತೆ. ಎಷ್ಟೇ ಗುಡಿಸಿದ್ರು ಅಷ್ಟೇ ಬಂದುಬಿಡುತ್ತೆ, ಗೇಟ್ ಒಳಗಡೆ ಬಂದುಬಿಟ್ಟಿರುತ್ತೆ. ಈ ಥರ ಎಲೆಗಳನ್ನೆಲ್ಲ ಒಂದು ಸತಿ ಗುಡಿಸ್ಬಿಟ್ಟು ಒಂದು ಕಡೆ ಹಾಕ್ತೀನಿ. ಮತ್ತು ಡಸ್ಟ್ಬಿನಲ್ಲಿ ಇಟ್ಟಿದ್ದೀನಿ, ಕಸದವ್ರು ಬಂದು ಕಸ ಎತ್ಕೊಂಡು ಹೋಗ್ತಾರೆ. ಅದು ಒಂದು ಕೆಲಸ ಮಾಡ್ಕೊಂಬಿಡ್ತೀನಿ ಬೆಳಗ್ಗೆ ಹೊತ್ತು. ಎಲ್ಲ ಗುಡಿಸ್ಬಿಟ್ಟು ಹಾಕಿದ್ಮೇಲೆ ಕಾರ್ಪೊರೇಷನ್ ಅವರು ಬಂದು ಇನ್ನೊಂದು ಸತಿ ಕಸ ಎಲ್ಲ ಗುಡಿಸ್ಕೊಂಡು ಹೋಗ್ತಾರೆ. ಅದಾದಮೇಲೆ ನಾನು ಈ ಥರ ಮನೆ ಮುಂದೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಅಂದರೆ ರೋಡಲ್ಲಿ ನಾನು ರಂಗೋಲಿ ಬಿಡೋಲ್ಲ, ಈ ಕಾಂಪೌಂಡ್ ಸ್ಟೆಪ್ಸ್ ಬರುತ್ತಲ್ಲ, ಇದ್ರ ಮೇಲೆ ಗೇಟ್ ಹಾಕ್ತೀವಲ್ಲ, ಅಲ್ಲಿ ಮಾತ್ರ ಒಂದು ಚಿಕ್ಕದಾಗಿ ರಂಗೋಲಿ ಬಿಡ್ತೀನಿ. ಹಬ್ಗಳಲ್ಲಿ ಮಾತ್ರ ನಾನು ದೊಡ್ಡದಾಗಿ ರೋಡ್ನಲ್ಲಿ ಚೆನ್ನಾಗಿ ರಂಗೋಲಿ ಹಾಕಿಬಿಟ್ಟು ಬಣ್ಣ ಎಲ್ಲ ಹಾಕ್ತೀನಿ. ಒಂದೊಂದು ಸತಿ ಬಣ್ಣ ಹಾಕಲ್ಲ, ದೊಡ್ಡದಾಗಿ ರಂಗೋಲಿ ಬಿಡ್ತೀನಿ. ಇಲ್ಲಲ್ವ, ಅದಕ್ಕೆ ನಾನು ಚಿಕ್ಕ ರಂಗೋಲಿ ಹಾಕ್ಕೊಳ್ತೀನಿ. ಡೈಲಿನೂ ನಾನು ರಂಗೋಲಿ ಹಾಕ್ತೀನಿ. ಒಂದೊಂದು ಸತಿ ಫಸ್ಟೇ ಬೇಗ ಎದ್ಬಿಟ್ರೆ ರಂಗೋಲಿ ಹಾಕ್ಬಿಟ್ಟು ಮೇಲೆ ಹೋಗ್ತೀನಿ. ಒಂದೊಂದು ದಿವಸ ಲೇಟ್ ಆದರೆ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಹಾಲಿಟ್ಬಿಟ್ಟು ನಮ್ಮ ಹುಡುಗ ಕೊಡೋದ್ಮೇಲೆ ಅವ್ನು ಹೋದ್ಮೇಲೆ ನಾನು ಈ ಥರ ಕೆಳಗಡೆ ಬಂದು ರಂಗೋಲಿ ಹಾಕ್ತೀನಿ.
ಇದು ನಂದು ಡೈಲಿ ರುಟೀನ್ ಆಗಿರುತ್ತೆ. ನಾನು ಇದೇ ಥರ ಡೈಲಿನೂ ಕೆಲಸ ಮಾಡೋದು. ಅಂದರೆ ಒಂದು ದಿವಸ ಕಾಫಿ ಮಾಡ್ತೀನಿ, ಇಲ್ಲಾಂದರೆ ಫಸ್ಟು ಒಂದು ಸತಿ ಬಂದು ರಂಗೋಲಿ ಹಾಕ್ಬಿಟ್ಟು ಮೇಲೆ ಹೋಗ್ತೀನಿ. ಈ ಥರ ಮಾಡ್ತೀನಿ. ಇದಾದಮೇಲೆ ನಾನು ಇದಕ್ಕೆ ಕೆಂಪುದು ಕೆಮ್ಮಣ್ಣು ಬರುತ್ತಲ್ಲ ಪುಡಿ, ಅದನ್ನು ಹಾಕ್ಕೊಳ್ತೀನಿ. ಇದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ರಂಗೋಲಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ವೈಟ್ ಕಲರ್ ರಂಗೋಲಿಗೂ ಈ ಕೆಂಪು ಕಲರ್ಗೂ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಸಣ್ಣ ರಂಗೋಲಿ ಆದ್ರೂ ಈ ಥರ ಹಾಕ್ಬಿಟ್ಟು ಬಾಗಿಲು ಮುಂದೆ ಆ ರಂಗೋಲಿ ಹಾಕಬೇಕಂತ ಅಲ್ವಾ, ಅದಕ್ಕೋಸ್ಕರ ನಾನು ರಂಗೋಲಿ ಹಾಕ್ತೀನಿ. ಮತ್ತು ಈಚೆನ ತುಳಸಿ ಗಿಡ ಎಲ್ಲ ಇಟ್ಟಿದ್ದೀನಿ, ಮೇಲೂ ಒಂದು ತುಳಸಿ ಗಿಡ ಇಟ್ಟಿದ್ದೀನಿ. ನೋಡಿ, ಮನೆ ಮುಂದೆ ತುಳಸಿಗಳೆಲ್ಲ ಬಿದ್ದು ಮಳೆಗೇನೆ ಒಂದಾದ್ಮೇಲೆ ಒಂದು ಬೀಜಗಳೆಲ್ಲ ಬಿದ್ದು ಇಷ್ಟೊಂದು ತುಳಸಿ ಗಿಡ ಬೆಳ್ಕೊಂಡಿದೆ. ಮೋಸ್ಟ್ಲಿ ಪಾಟಲ್ಲೆಲ್ಲ ಸ್ವಲ್ಪ ಜಾಸ್ತಿ ತುಳಸಿ ಗಿಡನೇ ಇದೆ. ಮತ್ತು ಕಾಂಪೌಂಡ್ ಮೇಲೂ ಒಂದು ತುಳಸಿ ಗಿಡ ಇಟ್ಟಿದ್ದೀನಿ. ಮತ್ತು ನಮ್ಮ ಮನೆ ಮೇಲೂ ಸಹಿತ ಒಂದು ತುಳಸಿ ಗಿಡ, ಒಂದೇ ಒಂದು ತುಳಸಿ ಗಿಡ ಇಟ್ಟಿದ್ದೀನಿ. ನೋಡಿ, ಇಲ್ಲ ಬಾದಾಮಿ ದ್ರಾಕ್ಷಿ ನೆನೆಸಿಟ್ಟಿದ್ದೀನಿ ಮತ್ತು ಬಿಸಿನೀರು ಇಟ್ಟಿದ್ದೀನಿ. ಇವಾಗ ನಮ್ಮ ಮನೆಯವ್ರಿಗೆ ನಾನು ಬಿಸಿನೀರು ಕೊಟ್ಬಿಟ್ಟು ಇವನ್ನೆಲ್ಲ ಕೊಡ್ತೀನಿ. ಒಂದಾದ ಮೇಲೆ ಒಂದು ಕುಡಿದ್ಬಿಟ್ಟು ಸ್ವಲ್ಪನೇ ಕಾಫಿ ಕುಡಿಯೋದವರು, ಆದರೆ ಕುಡಿತಾರೆ, ಇಲ್ಲ ಅಂತ ಅಂದರೆ ಬರೀ ಇಷ್ಟು ಕುಡಿದ್ಬಿಟ್ಟು ಸ್ನಾನಕ್ಕೆ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ನಾನು ಇವಾಗ ಇದನ್ನು ರೂಮ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ನಾನು ಕ್ಲೀನಾಗೆಲ್ಲ ರಗ್ಗೆಲ್ಲ ಮಡ್ಚಿಟ್ಬಿಟ್ಟು, ಅಂದರೆ ಈ ಬ್ಲಾಂಕೆಟೆಲ್ಲ ಮಡ್ಚಿಟ್ಬಿಟ್ಟು ಕ್ಲೀನಾಗಿ ಒಂದು ಸತಿ ಒಂದು ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಕ್ಲೀನಾಗಿ ಇಟ್ಟಿರ್ತೀನಿ. ಮತ್ತು ರೂಮ್ನಲ್ಲೂ ಅಷ್ಟೇ ಕರ್ಟನೆಲ್ಲ ಸ್ವಲ್ಪ ಓಪನ್ ಮಾಡಿಬಿಟ್ಟು ಸ್ಕ್ರೀನ್ ಹಾಕ್ಬಿಟ್ಟಿರ್ತೀನಿ. ಅಂದರೆ ಸ್ವಲ್ಪ ರೂಮ್ದು ಏನಾದ್ರು ಸ್ಮೆಲ್ ಏನಾದ್ರು ಇರುತ್ತಲ್ವ, ಅದಕ್ಕೋಸ್ಕರ ಹೋಗಲಿ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಕಿಟಕಿ ತೆಗೆದಿಟ್ಟಿರ್ತೀನಿ. ಈ ಥರ ನಾನು ಡೈಲಿ ಇದೇ ಥರ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಫಸ್ಟು ಈ ಕೆಲಸ ಮಾಡಿಬಿಡ್ತೀನಿ. ಇದಾದಮೇಲೆ ನಾನು ಕಸ ಗುಡಿಸ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ತೀನಿ. ಅಂದರೆ ಮನೆಯಲ್ಲಿ ಎಲ್ಲನೂ ಕ್ಲೀನಾಗಿ ಎತ್ತಿಟ್ಬಿಡ್ತೀನಿ ಒಂದು ಸತಿ. ಏನು ಅದೇ ಗುಡಿಸ್ತಾ ಎತ್ತಿಡೋದಕ್ಕಿಂತ ಫಸ್ಟೇ ಎಲ್ಲ ಕ್ಲೀನಾಗಿ ಎತ್ತಿಟ್ಬಿಟ್ಟು ಒಂದೇ ಸತಿ ಗುಡಿಸ್ಕೊಂಡು ಹೋಗ್ಬಿಡ್ಬೋದಲ್ವ, ಆ ಥರ. ನಮ್ಮ ಮನೆ ಅಡುಗೆ ಮನೇಲಿ ಒಂಚೂರು ಕಸ ಇರುತ್ತೆ ಅಷ್ಟೇನೆ. ಅಂದರೆ ತರಕಾರಿ ಅದು ಇದು ಹೆಚ್ಚಿದಾಗ ಏನು ರೂಮಲ್ಲಿ ಅಲ್ಲಿ ಇಲ್ಲಿ ಏನೋ ಅಷ್ಟೊಂದು ಕಸ ಗಿಸ ಎಲ್ಲ ಏನೂ ಇರೋದಿಲ್ಲ. ಏಕೆಂದರೆ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರಲ್ವ, ಅದಂಡೋದು ಇದು ಅವೆಲ್ಲ ಏನೂ ಇರೋಲ್ಲ. ಮನೆಯೆಲ್ಲ ಯಾವಾಗಲೂ ನೀಟಾಗೇ ಇರುತ್ತೆ. ರೂಮ್ಗಳಲ್ಲೆಲ್ಲ ನೋಡಿ ಸ್ವಲ್ಪನೇ ಕಸ ಇರುತ್ತೆ. ಏಕೆಂದರೆ ನಾನು ಇವಾಗ ಅಮಾವಾಸ್ಯೆಗೆ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನು ಮಾಡಿದ್ದೆ, ಅದರಿಂದ ಅಷ್ಟೊಂದು ಬರೋದಿಲ್ಲ. ಅಂದರೆ ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಅಷ್ಟೊಂದು ಕಸ ಬರೋಲ್ಲ. ತರಕಾರಿ ಏನಾದ್ರು ಹೆಚ್ಚಿದ್ರೆ, ಈರುಳ್ಳಿ ಅದು ಇದು ಹೆಚ್ಚಿದಾಗ ಅಷ್ಟೇ ಕಸ ಇರುತ್ತೆ, ಇನ್ನು ಉಳಿದಾಗ ಅಷ್ಟೊಂದು ಕಸ ಇರೋಲ್ಲ. ಅದು ಕ್ಲೀನಾಗೆಲ್ಲ ಎತ್ತಿಟ್ಬಿಟ್ಟು ಒರೆಸ್ಬಿಟ್ಟು ಈ ಥರ ಕ್ಲೀನಾಗಿ ಗುಡಿಸ್ಕೊತೀನಿ. ನಮ್ಮ ಖುಷಿ ನೋಡಿ, ಅದು ಮುಂದೆ ಕೂತಿದೆ, ಅದು ಒಳಗಡೆ ಬರೋದೇ ಇಲ್ಲ. ನಾನು ಗುಡಿಸಿ ಒರೆಸೋವರೆಗೂ ಸಹಿತ ಬರೋದಿಲ್ಲ ಅದು. ಅಂದರೆ ಅದಕ್ಕೆ ಸ್ವಲ್ಪ ಭಯ, ಒಳಗಡೆ ಬರೋದಿಲ್ಲ. ನಮ್ಮ ಮಕ್ಳುಗಳು ಬಂದುಬಿಟ್ರೆ ಮಾತ್ರ ಬರುತ್ತೆ. ಒಟ್ಟಿನಲ್ಲಿ ಗುಡಿಸಿ ಒರೆಸ್ಬೇಕಾದ್ರೆ ಅದು ಒಳಗೆ ಬರೋಲ್ಲ, ಈಚೆನೇ ಕೂತಿರುತ್ತೆ. ಈ ಥರ ಕಸ ಎಲ್ಲ ಅದೇ ಕಸ ಎಲ್ಲ ಒಂದು ಕಡೆ ಹಾಕ್ಬಿಟ್ಟು, ಅಂದರೆ ಡ್ರೈ ಮತ್ತು ಹಸಿದೆಲ್ಲ ಒಂದೊಂದು ಕವರ್ಗೆ ಹಾಕಿ ಇಟ್ಬಿಟ್ಟು ಎಲ್ಲ ಕ್ಲೀನಾಗಿ ಡಸ್ಟ್ಬಿನಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಇವಾಗ ನೆಲ ಒರೆಸೋಕ್ಕೆ ನಾನು ಈ ಥರ ಮೋಪ್ ತೊಗೊಂಡಿದ್ದೀನಿ. ಇದ್ರಲ್ಲಿ ಚೆನ್ನಾಗಿದೆ, ಇದು ಎಷ್ಟು ಕ್ಲೀನಾಗಿ ನೆಲ ಒರೆಸ್ಬೋದು. ಇದಕ್ಕೆ ನಾನು ಉಪ್ಪು, ಅರಿಶಿನ ಮತ್ತು ಸೋಪಿನ ಪುಡಿ ಮತ್ತು ಶ್ಯಾಂಪು ಇವಿಷ್ಟು ಹಾಕ್ಕೊಳ್ತೀನಿ. ಶ್ಯಾಂಪು ಇಲ್ಲ ಅಂತ ಅಂದರೆ ಕಂಫರ್ಟ್ ಆದರೂ ಹಾಕ್ಕೋಬೋದು. ಒಂಥರ ಗಮ್ ಅಂತ ಸ್ಮೆಲ್ಲು ಬರುತ್ತೆ ಮತ್ತು ನೆಲನೂ ಸಹಿತ ಶೈನಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ಇವನ್ನೆಲ್ಲ ಹಾಕ್ಕೊಂಡು ಒರೆಸ್ಬೇಕು. ಇದನ್ನು ಈ ಥರ ನಾನು ಎರಡೆರಡು ಸತಿ ಒರೆಸ್ಕೊಳ್ತೀನಿ. ಈ ಮೋಪ್ ಇದೆಯಲ್ಲ, ಅದು ಸಂದಿಲೂ ಸಹಿತ ಹಿಂಗೆ ಪ್ರೆಸ್ ಮಾಡಿದ್ರೆ ಸೈಡಲ್ಲೂ ಸಹಿತ ಕ್ಲೀನಾಗಿ ಒರೆಸ್ಕೋಬೋದು. ಅಷ್ಟು ಚೆನ್ನಾಗಿದೆ ಇದು. ಒಂಥರ ಕಂಫರ್ಟ್ ಆಗಿದೆ ಇದು ನೆಲ ಒರೆಸೋಕ್ಕೆ, ಆರಾಮಾಗಿ ಒರೆಸ್ಬೋದು. ಇದು ನೋಡಿ, ಇದು ಡ್ರೈ ಮಾಡ್ಕೋಬೋದು. ಅಂದರೆ ನೀರೆಲ್ಲ ಹಿಂಗ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಡ್ರೈಯಲ್ಲಿ ಒರೆಸ್ತಾರಲ್ಲ, ಆ ಥರ ಚೆನ್ನಾಗಿ ಒರೆಸ್ಬೋದು. ಇದು ಎರಡೆರಡು ಸತಿ ಒರೆಸ್ಬೋದು. ಒಂಥರ ಖುಷಿನೂ ಆಗುತ್ತೆ ಇದರಲ್ಲಿ ನೆಲ ಒರೆಸ್ತಿದ್ರೆ, ಒರೆಸ್ತಾ ಇರೋಣ ಅಂತ ಅನಿಸುತ್ತೆ. ಅದೇ ಬಗ್ಗಿ ಒರೆಸೋದರ ಕಷ್ಟ ಅಲ್ವ, ಈಗಿನ ಕಾಲದಲ್ಲಿ ಬಗ್ಗಿ ಒರ್ಸೋಕ್ಕಾಗಲ್ಲ. ಫಸ್ಟು ಮಾಡ್ತಾಯಿದ್ದೆ, ಅಂದರೆ ಇವಾಗ ಈ ಥರ ಎಲ್ಲ ಬಂದಮೇಲೆ ಇದನ್ನೇ ನಾವು ಯೂಸ್ ಮಾಡ್ಕೊಂಬಿಡ್ತೀವಿ. ಇದಕ್ಕೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅನಿಸುತ್ತೆ. ಇದಿಲ್ಲ ಅಂದರೆ ಆಗೋದೇ ಇಲ್ಲ ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ. ಅದಕ್ಕೆ ನಾವು ಇದರಲ್ಲೇ ನಾವು ಒರೆಸ್ಕೊಳ್ಳೋದು. ನಾನು ಒರೆಸೋದು ಯಾವಾಗ್ಲೂ ಆರಾಮಾಗಿ ಒರೆಸ್ಬೋದು, ಎರಡೆರಡು ಸತಿನೂ ಒರೆಸ್ಬೋದು. ನೆಲನೂ ಸಹಿತ ಎಷ್ಟು ಶೈನಿಂಗಾಗಿ ಬಂದಿರುತ್ತೆ. ನಾನು ಡೈಲಿ ನೆಲ ಒರೆಸ್ತೀನಿ. ಸಂಡೇ ಮಾತ್ರ ನಾನು ನೆಲ ಒರೆಸೋದಿಲ್ಲ ಅಷ್ಟೇನೆ. ಡೈಲಿ ಒರೆಸಿದ್ರೆ ಮನೆಯೆಲ್ಲ ಕ್ಲೀನಾಗಿರುತ್ತೆ. ಮತ್ತು ನಮ್ಮ ಖುಷಿ ಬೇರೆ ಓಡಾಡ್ತಿರುತ್ತಲ್ವ, ಕೂದಲೆಲ್ಲ ಉದುರಿರುತ್ತೆ, ಮನೆಯೆಲ್ಲ ಗಲೀಜಾಗಿರಬಾರ್ದು ಅಂದ್ಬಿಟ್ಟು ಡೈಲಿ ಒರೆಸ್ತೀನಿ. ಭಾನುವಾರ ಒಂದೊಂದು ದಿವಸ ಅಷ್ಟೇ ನಾನು ಒರೆಸೋದಿಲ್ಲ. ಡೈಲಿ ನಮ್ಮದು ರೂಟೀನ್ ಇದೇ ಥರನೇ ಇರುತ್ತೆ. ಎರಡೆರಡು ಸತಿ ಈ ಥರ ಎಲ್ಲ ಒರೆಸ್ಕೊತಾ ಇದ್ದರೆ ಮನೆಯೂ ನೀಟಾಗಿರುತ್ತೆ. ಎಲ್ಲ ಕಡೆ ಫ್ಯಾನ್ ಹಾಕ್ಬಿಟ್ಟು ಈ ಥರ ಒರೆಸ್ಬಿಟ್ರೆ ನೆಲಗಳು ನೋಡಿ ಎಷ್ಟು ಶೈನಿಂಗ್ ಆಗಿರುತ್ತೆ, ಅಷ್ಟು ನೀಟಾಗಿರುತ್ತೆ. ನಾನು ಒರೆಸ್ತಾನೇ ಇರ್ತೀನಿ. ನಾನು ಒಂಚೂರು ನೀರಿದ್ರೂ ಸಾಕು, ಮತ್ತೆ ಒರೆಸ್ತಾನೇ ಇರ್ತೀನಿ. ಒಟ್ಟಿನಲ್ಲಿ ಅದು ಶೈನಿಂಗ್ ಬರೋವರೆಗೂ ಈ ಥರ ನಾನು ಒರೆಸ್ತಾನೆ ಇರ್ತೀನಿ ಎರಡೆರಡು ಸತಿ. ಈ ಥರ ಎಲ್ಲ ಒರೆಸಾದ್ಮೇಲೆ ನಾನು ಉಳ್ದಿದ್ದ ಕೆಲಸ ಮಾಡೋದು. ಬೆಳಿಗ್ಗೆ ಎದ್ದಿದ ತಕ್ಷಣ ರಂಗೋಲಿ ಎಲ್ಲ ಹಾಕಿಬಿಟ್ಟು ಕಾಫಿ ಮಾಡಿ ಗುಡಿಸಿ ಒರೆಸ್ಬಿಟ್ಟೆ ನಾನು ಪೂಜೆ ಮಾಡೋದು.
ಗುಡ್ಸ್ ಒರೆಸಿದ ಮೇಲೇ ಅಡುಗೆ ಮನೆ ಕೆಲಸಕ್ಕೂ ನಾನು ಬರೋದು. ಅಂದರೆ ತಿಂಡಿ ಆಗಲಿ ಏನೇ ಮಾಡೋದಾಗಲಿ ನೋಡಿ ಎಲ್ಲ ಒರೆಸಾದ್ಮೇಲೆ ಫ್ಯಾನ್ಗಳೆಲ್ಲ ಆರಿಸ್ಬಿಟ್ಟು ಈ ಥರ ಮ್ಯಾಟ್ಗಳನ್ನ ಹಾಕ್ಬಿಟ್ರೆ ನೆಲನೂ ಅಷ್ಟೇನೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ನೀಟಾಗಿ ಕಾಣಿಸುತ್ತಲ್ವ ನೆಲ. ನಮಗೆ ಒಂಥರ ಖುಷಿ ಆಗುತ್ತೆ ನೆಲ ಎಲ್ಲ ಈ ಥರ ಎಷ್ಟು ನೀಟಾಗಿದೆ ಅಂತ. ಆಮೇಲೆ ನಾನು ಸೋಮವಾರ ಸ್ನಾನ ಎಲ್ಲ ಆದಮೇಲೆ ಈ ಥರ ಪೂಜೆ ಮಾಡಿದ್ದೀನಿ. ನಮ್ಮದು ಇವತ್ತು ಸೋಮವಾರ ಆಗಿರೋದ್ರಿಂದ ಕ್ಲೀನಾಗಿ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ತೊಳೆದು ಹಿಂದಿನ ದಿವಸನೇ ಸಂಡೇನೇ ಎಲ್ಲ ಬೆಳ್ಕೊಂಡು ತೊಳ್ಕೊಂಡು ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಸೋಮವಾರ ಎಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಈ ಥರ ಸುಗಂಧಿ ಎಲ್ಲ ಹಚ್ಬಿಟ್ಟು ಈ ಥರ ಬೃಂದಾವನ ಒಂದು ತೊಗೊಂಡಿದ್ದೆ ನಾನು ಆನ್ಲೈನಲ್ಲೇ. ತುಂಬ ಚೆನ್ನಾಗಿದೆ ಇದು. ಇದನ್ನ ಇಟ್ಬಿಟ್ಟು ನಾನು ಪೂಜೆ ಮಾಡಿದ್ರೆ ಒಳ್ಳೆ ದೇವ್ರ ಮನೆಯಲ್ಲೇ ಪೂಜೆ ಮಾಡ್ದಾಗಿತ್ತು. ನಾನು ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಹೊಸ್ಲು ಪೂಜೆ ಮಾಡಿದೆ. ಫಸ್ಟು ಪೂಜೆದು ಬಂದುಬಿಟ್ಟಿದೆ. ಗುಡಿಸಿ ಒರೆಸಾದ್ಮೇಲೆ ಸ್ನಾನ ಮಾಡಾದಮೇಲೆ ನಾನು ಹೊಸ್ಲೆಲ್ಲ ಒರೆಸೋದು. ಫಸ್ಟೇ ನಾನು ಮುಖ ತೊಳ್ಕೊಂಡು ಹೊಸ್ಲು ಒರೆಸ್ಬೋದು, ರಂಗೋಲಿ ಇಡ್ಬೋದು ಅಂತಾರೆ. ಅಂದರೆ ಯಾಕೋ ಮನಸ್ಸಿಗೆ ಒಗ್ಗೋದೇ ಇಲ್ಲ ಸ್ನಾನ ಮಾಡಾದಮೇಲೆ ಪೂಜೆ ಮಾಡಬೇಕು ಅಂದರೆ. ಯಾಕೆಂದರೆ ಮೊದಲು ಹೊಸ್ಲು ಲಕ್ಷ್ಮಿ ಅಂತಾರಲ್ವ, ಅದಕ್ಕೋಸ್ಕರ ಸ್ನಾನ ಮಾಡ್ದಲೇ ಆ ಥರ ಎಲ್ಲ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಸ್ನಾನ ಮಾಡಿಬಿಟ್ಟೆ ಮಾಡೋದು. ಯಾವುದೇ ಕಾರಣಕ್ಕೂ ನಾನು ಹಾಗೆ ಮುಖ ತೊಳೆದಂತೂ ನಾನು ಮಾಡೋದೇ ಇಲ್ಲ ನಾನು. ಈ ಥರ ಎಲ್ಲ ಕ್ಲೀನಾಗಿ ವಸ್ತುಗೆಲ್ಲ ಕ್ಲೀನಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಮತ್ತು ಈ ರಂಗೋಲಿ ಪುಡಿಗೆ ನಾನು ಹೇಳಿದ್ನಲ್ಲ ನೀರು ಮಿಕ್ಸ್ ಮಾಡಿಬಿಟ್ಟು ಈ ಥರ ಬಡ್ಸಲ್ಲಿ ಹಚ್ಚೋದ್ರಿಂದ ಕ್ಲೀನಾಗಿ ಇರುತ್ತೆ, ಒಂಚೂರು ಅಳಿಸೋಗಲ್ಲ. ಈಗ ಆರಾದ್ಮೇಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಂಗೆ ಕೆಮ್ಮಣ್ಣು ಬರುತ್ತಲ್ಲ, ಅಂದರೆ ಕೆಂಪು ಪುಡಿ ಬರುತ್ತಲ್ಲ, ಅದನ್ನು ಸಹಿತ ಇದೇ ಥರ ಪೇಸ್ಟ್ ಥರನೇ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಲೈನ್ ಹಾಕ್ಕೊಳ್ತೀನಿ. ಆವಾಗಿನ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಲ್ಲದೆ ನಾವು ರಂಗೋಲಿನೇ ಹಾಕಿಬಿಟ್ರೆ ನಮ್ಮ ಖುಷಿ ಬೇರೆ ಒದ್ದಾಡಿಬಿಟ್ಟು ಅದೆಲ್ಲ ಅಳಿಸ್ಬಿಡುತ್ತೆ. ಅದೇ ಅಲ್ಲಿ ಹೊಸ್ಲು ಮೇಲೆ ಅದು ತಲೆ ಹಾಕ್ಕೊಳ್ಳೋದ್ರಿಂದ ಅದು ಅಳಿಸೋಗ್ಬಿಡುತ್ತೆ. ಮತ್ತು ನಾವು ಓಡಾಡ್ತಿರ್ತೀವಲ್ವ, ಬಟ್ಟೆ ಗಿಟ್ಟೆ ಎಲ್ಲ ತಾಕ್ಬಿಟ್ಟು ಒಂಥರ ಅಳಿಸೋಗುತ್ತೆ, ಚೆನ್ನಾಗೇ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಈ ಥರದಲ್ಲಿ ಹಾಕ್ಬಿಟ್ರೆ ಕ್ಲೀನಾಗಿ ಒಣಗ್ದಂಗೆ ಇರುತ್ತಲ್ಲ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಎರಡೂ ಪೇಸ್ಟ್ ಥರನೇ ಮಾಡಿಕೊಂಡು ನಾನು ಈ ಥರ ಹೊಸ್ಲು ಪೂಜೆ ಮಾಡ್ತೀನಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ. ನಾನು ಇದೇ ಫಸ್ಟ್ ಟೈಮ್ ನಾನು ಈ ಥರ ಮಾಡಿರೋದು. ಯಾವ ರೀತಿ ಮಾಡಬೇಕು ಏನು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ. ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ. ಇಷ್ಟೊತ್ತವರೆಗೂ ನನ್ನ ವೀಡಿಯೋ ಎಲ್ಲ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸು ಮತ್ತು ವಂದನೆಗಳು. ನೋಡಿ ನಮ್ಮದು ಈ ಥರ ಡೈಲಿ ಇದೇ ಥರ ನಮ್ಮದು ರೊಟೀನ್ ಇರುತ್ತೆ. ಸೋಮವಾರ ಅಂತೂ ಸ್ವಲ್ಪ ಬೇರೆ ಥರ ಇರುತ್ತೆ, ಅಂದರೆ ಮನೆ ದೇವ್ರ ಪೂಜೆ ಅಲ್ವಾ, ಅದಕ್ಕೋಸ್ಕರ ಈ ಥರ ಎಲ್ಲ ನಾನು ನಿಧಾನಕ್ಕೆ ಪೂಜೆ ಮಾಡ್ತೀನಿ. ಅರ್ಜೆಂಟ್ ಅಂತೂ ಮಾಡೋದಿಲ್ಲ, ನಿಧಾನಕ್ಕೆ ಪೂಜೆ ಮಾಡ್ತೀನಿ. ಅಂದರೆ 9:30 10 ಗಂಟೆ ಅಷ್ಟೊತ್ತಿಗೆ ಗುಡಿಸಿ ಒರೆಸಿ ಮನೆ ಮುಂದೆ ರಂಗೋಲಿ ಹಾಕಿ ಈ ಥರ ಹೊಸ್ಲು ಪೂಜೆ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತೀನಿ. ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ತಿಂಡಿ ಮಾಡೋಕ್ಕೆ ಶುರು ಮಾಡ್ತೀನಿ. ನೋಡಿ ಇದು ಆರಾದಮೇಲೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಎಲ್ಲ. ಅಲ್ಲಿ ಒಳಗಡೆ ನಮ್ಮ ಖುಷಿ ಮ್ಯಾಟ್ ಮೇಲೆ ಮಲ್ಕೊಂಡಿದೆ ಅದು. ಇವಾಗ ಚಳಿ